ನಮಸ್ಕಾರ, ಕನ್ನಡ ವಾಹಿನಿಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಕ. ಗೌರ್ಮೆಂಟ್ ಹಾಸ್ಪಿಟಲ್ ಎತ್ಕೊಂಡು ಅಲ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. 2 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ದಾರೆ. 2,70,000 ದುಡ್ಡು ತಗೊಂಡವ್ರೆ. ಇವಾಗ ಏನ್ ಹೇಳ್ತಾ ಇದ್ದಾರೆ, ನೀವು ಅವರು ನಿನ್ನೆ ನೈಟ್ ಡಿಕ್ಲೇರ್ ಮಾಡಿದ್ದಾರೆ, ಪೇಷಂಟ್ ತೀರೋಗಿದ್ದಾರೆ, ಇವಾಗ 3,70,000 ಕೊಟ್ಟರೆ ಬಾಡಿ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದ್ದೀನಿ, ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ. ಬಾಡಿ ಕೊಡೋಕ್ಕಾಗಲ್ಲ, ನೀನು 3,70,000 ಕಟ್ಟಿ ನೀನು ಯಾವನಾದ್ರೂ ಆಗಿರೋ ಬಾಡಿ ದುಡ್ಡು ಕೊಟ್ಬಿಟ್ಟು ಬಾಡಿ ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಇವಾಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಂತೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಇಲ್ಲೆಲ್ಲ ಕಾನೂನು ಗೊತ್ತಿರೋರು ಇರ್ತಾರೆ. ಯಾರೇ ಒಬ್ಬ ಪೇಷಂಟು ಹಾಸ್ಪಿಟಲ್ನಲ್ಲಿ ಮೃತಪಟ್ಟ ಮೇಲೆ ಅವ್ರ ಬಾಡಿ ಇಟ್ಕೊಂಡು ಈ ಥರ ಬ್ಲ್ಯಾಕ್ ಮೇಲ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಬೇಕಾದ್ರೆ ಇವಾಗಲೇ ಗೂಗಲ್ ಓಪನ್ ಮಾಡಿದ್ರು, ಅದು ಇವಾಗಲೇ ಗೂಗಲಲ್ಲಿ ಓಪನ್ ಮಾಡಿ ನೋಡ್ತೀನಿ. ಇಂಥ ಹಾಸ್ಪಿಟ್ಲು ನಿಜವಾಗ್ಲೂ ಈ ಥರ ಹಾಸ್ಪಿಟ್ಲ್ಗಳಿಗೆ ಯಾರು ರೆಫರ್ ಮಾಡಬೇಡ್ರಿ. ಯಾರನ್ನು ದುಡ್ಡಾಸೆಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಈ ಥರ ಹಾಸ್ಪಿಟ್ಲ್ಗಳು ರೆಫರ್ ಮಾಡಿ ಲಂಚಕೋರ್ತನ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅನ್ಯಾಯ ಕೇಳ್ರಿ ಇವ್ರನ್ನ. ಸರ್ ಅಡ್ಮಿಟ್ ಮಾಡಿದ್ರೆ ಇದು ಈಗ ಬಾಡಿನ ಕೊಡ್ತಾ ಇಲ್ಲ ಸರ್. ಇವರು ಏನು ಹೇಳ್ತಾರೆ, ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗಿ ಅಂತ ಇದ್ದಾರೆ. ಎಷ್ಟು 2,70,000 ಕೊಟ್ಟಿದ್ದೀವಿ. 3,71 ಕೊಡ್ಬೇಕಂತೆ. ದುಡ್ಡು ಐತೆ ನಿಮ್ಮ ಹತ್ರ? ಇಲ್ಲ ಸರ್, ₹1 ಇಲ್ಲ ಸರ್. ನಮ್ಮ ಏನ್ ಕೆಲಸ ಮಾಡೋದು? ವ್ಯವಸಾಯ ಸರ್, ಕೂಲಿ ಕೆಲಸ ಮಾಡೋದು. ಏನಾಗಬೇಕು ನಿಮ್ಮ ಪೇಷಂಟ್? ನಮ್ಮ ಬಾಮ ಇದೆ ಸರ್, ನಮ್ಮ ಮಕ್ಕನ ಮಗ ಸರ್. ಪೇಷಂಟ್ ಹೆಸರು ಶಿವಕುಮಾರ. ಎಲ್ಲ ಆಕ್ಸಿಡೆಂಟ್ ಆಗಿದ್ದು? ಕೊಟ್ಕೋಟ ಹೊಸಕೋಟ ಹತ್ರ. ಫಸ್ಟ್ ಎಲ್ಲಿ ಇಲ್ಲೇ ಸೇರಿಸಿದ್ರ? ಇಲ್ಲ ಸರ್, ಅಲ್ಲಿಂದ ಮದನಪಲ್ಲಿಯಿಂದ ತಿರುಪ್ತಿಯಿಂದ ಮತ್ತೆ ಇಲ್ಲಿಗೆ ಹಾಕೊಂಡು ಬಂದಿದ್ದು ಸರ್. ಇಲ್ಲಿಂದ ದಾರಿನಲ್ಲಿ ಯಾವ್ದು ಹಾಸ್ಪಿಟ್ಲ್ ಇರ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡೋರ. ಆಂಬುಲೆನ್ಸ್ 108 ಇದು ನಿಜವಾಗ್ಲೂ ಖಂಡನೀಯ. ಹಾಸ್ಪಿಟಲ್ ಮಾತಾಡದೆ ನಿಜವಾಗ್ಲೂ ಬೇಜವಾಬ್ದಾರಿ ಉಡಾಫೆ ಉತ್ತರ ಕೊಡ್ತಾವ್ರೆ. ದಯವಿಟ್ಟು ಇಂಥ ಹಾಸ್ಪಿಟ್ಲಿಗೆ ನಿಜವಾಗ್ಲೂ ಇವ್ರ ಬಾಡಿ ಕೊಡೋರ್ಗು ಇವ್ರು ಬಿಡಲ್ಲ ನಾವು. ಏನೋ ನಿಜವಾಗ್ಲೂ ಪಾಪ ಆಲ್ರೆಡಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ನೋವಲ್ಲಿದ್ರೆ ಇವರು ದುಡ್ಡು ಅಂತ ಸಾಯ್ತಾ ಇದ್ದಾರೆ. ಯಾಕೆ ಹಿಂಗ್ ಸಾಯ್ತಾ ಇದಾರೆ ಗೊತ್ತಿಲ್ಲ. ಇವರು ತಮ್ಮ ಸರ್, ತಮ್ಮ ಆಗ್ಬೇಕು. ಅವನು 100% ಅವ್ನು ಉಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಇವರು. ಇವ್ನು ಉಳಿಸ್ಕೊಡ್ತೀನಿ ಅಂದಮೇಲೆ ನಾವು ದುಡ್ಡು ಕಟ್ಟಕ್ಕೆ ರೆಡಿ ಆಗಿದ್ದು. ದುಡ್ಡು ಕಟ್ಟಿದ್ಮೇಲೆ 4 ದಿವಸ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮನ್ನ ಹತ್ರನೂ ಬಿಡ್ತಾ ಇರಲಿಲ್ಲ ಇವರು. ಹೋಗಿ ಹಿಂಗೆ ಮುಟ್ಟಿ ನೋಡೋಣ ಅಂತಂದ್ರೆ ಬಿಡ್ತಾ ಇರಲಿಲ್ಲ. ಹಿಂಗೆ ದೂರದಿಂದ ನೋಡಬೇಕು ಮತ್ತು ಆಚೆ ಬರಬೇಕು ನಾವು. ಈ ಥರ ಮಾಡಿ ಇವತ್ತು ರಾತ್ರಿ 12 ಗಂಟೆ, ನೆನ್ನೆ ರಾತ್ರಿ 12 ಗಂಟೆಲಿ ಹೇಳಿದ್ದಾರೆ ಡೆತ್ ಆಗಿದ್ದಾರೆ ಸರ್ ಅಂತ. ಮತ್ತೆ ಇವಾಗ ಹೇಳ್ತಾ ಇದ್ದಾರೆ ಇನ್ನು 3 ಲಕ್ಷ ಅಮೌಂಟ್ ಕಟ್ಟಿ. ನಿನ್ನೆ ನೈಟಿಂದ ಬಾಡಿ ಕೊಡ್ತಾ ಇಲ್ಲ, ನಿನ್ನೆ ನೈಟಿಂದ ಬಾಡಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. 12 ಯಾರೋ ವಸಂತ ಅಂತ ಅಲ್ಲಿ ಕೂತಿದ್ದಾರೆ. ಅವ್ರು ಇನ್ನೊಂದು ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವ್ನ ಹೆಸರೇನು ಮಾತಾಡಿದ್ನಲ್ಲ, 0000 ಪ್ರಮೋದ್ ಅಂತ ಹೇಳ್ಬಿಟ್ಟು ಈ ಹಾಸ್ಪಿಟಲ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವ್ರು ಅಂತ ನನ್ನ ಹತ್ರ ಹೇಳ್ತಾರೆ, ನೀನು ಯಾವನಾದ್ರೂ ಆಗಿರೋ ಬಾಡಿ ಎಲ್ಲ ಕೊಡೋಕ್ಕಾಗಲ್ಲ, ದುಡ್ಡು ಕೊಟ್ಬಿಟ್ಟು ಬಾಡಿ ಎತ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಒಂಥರ ಈ ಧಮ್ಕಿ ಅಲ್ಲ, ಅದನ್ನ ವರ್ಡ್ನ ನಾನು ಏನು ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಥರ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ರೌಡಿಗಳಿಗಿನ ಕಡೆಯಾಗಿ ಮಾತಾಡ್ತಾ ಇದ್ದಾನೆ, ರೌಡಿಸಮೇ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಇಲ್ಲಿ ಇವನು ಹಾಸ್ಪಿಟ್ಲಲ್ಲಿ. ಇದನ್ನ ದಯವಿಟ್ಟು ಬ್ರದರ್ ಇವಾಗ ಏನು ಮಾಡೋಣ ಬ್ರದರ್, ಇದು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು? ಮೆಡಿಕಲ್ ಡಿಪಾರ್ಟ್ಮೆಂಟು ಇವಾಗ ನಮ್ಮ ದಯವಿಟ್ಟು ಈ ವಿಡಿಯೋ ನಮ್ಮ ಯಾರು ಮೆಡಿಕಲ್ ಮಿನಿಸ್ಟರ್ ಇದ್ದಾರೋ ಅವ್ರವ್ರಿಗೂ ತಲುಪಿಸ್ಬೇಕು. ಇಂಥ ಹಾಸ್ಪಿಟ್ಲ್ಗಳಿಗೆಲ್ಲ ಬೀಗ ಹಾಕ್ಸ್ಬೇಕು. ಆಮೇಲೆ ಅವ್ರ ಮಿಸಸ್ ಪ್ರೆಗ್ನೆಂಟ್, ಇನ್ನು 4 ದಿವಸ ಡೇಟ್ ಕೊಟ್ಟಿದ್ದಾರೆ. ತೀರೋಗಿದಾರಲ್ಲ ಪಾಪ, ಅವ್ರ ಮಿಸ್ಸಸ್ ಪ್ರೆಗ್ನೆಂಟ್ ಅಂತೆ, 4 ದಿವಸ ಡೇಟ್ ಇದೆಯಂತೆ. ಪಾಪ ಅಮ್ಮನು ಬಂದು ಗೋಳಾಡ್ತಾ ಇದ್ದಾಳೆ. ಅಮ್ಮ ತಲೆ ಸುತ್ತ ಬಿದ್ದು ಆ ಅಮ್ಮನ ಕೈಯಲ್ಲಿ ಎದ್ದೋಳಕ್ಕೆ ಆಗಲ್ಲ. ಆ ಥರ ಪರಿಸ್ಥಿತಿಲಿ ಇದ್ರು ಬಾಡಿ ಕೊಡ್ತಾ ಇಲ್ಲ, ಅವ್ರನ್ನ ನೋಡೋಕ್ಕೂ ಕೊಡ್ತಾ ಇಲ್ಲ ಬಾಡಿನ. ಇದು ದಯವಿಟ್ಟು ದಿನೇಶ್ ಗುಂಡೂರಾವ್ ಅವರೇ ನಿಜವಾಗ್ಲೂ ಇದನ್ನ ಏನೋ ಒಂದು ಇಂಥ ಹಾಸ್ಪಿಟಲ್ಗಳಿಗೆ ಕಡೆಗಾಣಿಸಿ ಈ ದುಡ್ಡು ಅನ್ನೋ ಮಹಾಮಾರಿಗಳು ನಿಜವಾಗ್ಲೂ ಇಂಥ ಹಾಸ್ಪಿಟಲ್ಗಳ ಸೀಲ್ ಹಾಕ್ಸ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇವಾಗ ಏನಾಗುತ್ತೆ, ಇವಾಗ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವ್ನು ಬರ್ತಾನಂತೆ, ಏನಾಗುತ್ತೆ ಅಂತ ನೋಡೋಣ. ದಯವಿಟ್ಟು ಅಷ್ಟರಲ್ಲಿ ಈ ವಿಡಿಯೋನ ದಿನೇಶ್ ಗುಂಡೂರಾವ್ ಅವ್ರಿಗೂ ತಲುಪಿಸಿ ಇದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು, ಬಾಡಿ ಕೊಡಿಸ್ಬೇಕು ಮೈನ್ ಇವ್ರಿಗೆ. ಜೈ ಹಿಂದ್, ಜೈ ನಾವು ಈಸ್ಕೊಡ್ತೀರಿ ಬ್ರದರ್.